ಸರ್, ತುಮಕೂರು ಜಿಲ್ಲಾಡಳಿತ ಇವತ್ತೇನು ಹಿಂದುಳಿದ ವರ್ಗದ ನಾಯಕ ದೇವರಾಜ್ ಅರಸು ಅವರ ಹೆಸರಿನಲ್ಲಿ KSRTC ಬಸ್ ನಿಲ್ದಾಣ ಲೋಕಾರ್ಪಣೆ ಆಗ್ತಾ ಇದೆ. ಇಲ್ಲಿ ಹಿಂದುಳಿದ ವರ್ಗಗಳಿಗೆ ಮೋಸ ಮಾಡಿದೆ ಈ ಜಿಲ್ಲಾಡಳಿತ. ಆಟೋ ಓಡಿಸ್ತಕ್ಕಂಥವ್ರು ಇಲ್ಲಿ ಯಾರೂ ಶ್ರೀಮಂತರಿಲ್ಲ ಸರ್, ಎಲ್ಲ ಶೋಷಿತ ವರ್ಗದವರಿದ್ದಾರೆ, ದಲಿತರು ಇದ್ದಾರೆ, ಬಡವರು ಇದ್ದಾರೆ, ಆಮೇಲೆ ನಿರುದ್ಯೋಗಿಗಳು, ವಿದ್ಯಾವಂತ ನಿರುದ್ಯೋಗಿಗಳು ಬದುಕು ಕಟ್ಕೊಳಕ್ಕೆ ಅಂತ ಆಟೋ ತಗೊಂಡು ಬರ್ತಾರೆ. ಆಟೋ ಸ್ಟ್ಯಾಂಡೇ ಇಲ್ಲಿಲ್ಲ ಅಂದರೆ ನಾವು ಆಟೋ ನಿಲ್ದಾಣದಲ್ಲಿ ಎಲ್ಲಿ ನಿಲ್ಲಿಸ್ಕೋಬೇಕು, ಬಾಡಿಗೆ ಎಲ್ಲಿ ಮಾಡ್ಬೇಕು ಹೇಳಿ ಸರ್. ಈಗ ಇಡೀ ರಾಜ್ಯದ ಉದ್ದಗಲಕ್ಕೂ ದೇಶದ ವಿದೇಶಗಳಿಂದ ಪ್ರಯಾಣಿಕರು ಬಂದರೆ ಇಲ್ಲೇ ಇಳಿಯೋದು. ಅವ್ರನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗೋಕ್ಕೋ, ಅವ್ರು ಹೇಳಿ ಜಾಗಕ್ಕೆ ಕರ್ಕೊಂಡು ಹೋಗೋಕ್ಕೋ ಆಟೋದವ್ರು ಬೇಕೇ ಬೇಕು. ಜಿಲ್ಲಾಡಳಿತ ಆಗಲಿ ಅಥವಾ ಸರ್ಕಾರ ಆಗಲಿ ಅವ್ರಿಗೆ ನೀವು ಸಪ್ರೇಟ್ ವೆಹಿಕಲ್ ಮಾಡೋದು ಕೊಟ್ಟಿರೋದಿಲ್ಲ. ನಾವೇ ಅವ್ರ ಸರ್ವಿಸ್ ಕೊಡಬೇಕು. ನಮಗೆ ಅಲ್ಲಿ ಜಾಗ ಇಲ್ಲ ಅಂದರೆ ಮತ್ತೆ ಆಟೋದವ್ರು ನುಡಿಕೊಂಡು ಆ ಜನ ಎಲ್ಲಿ ಹೋಗ್ತಾರೆ, ಆ ಜನಗಳಿಗೆ ಸರ್ವಿಸ್ ನಾವೆಲ್ಲಿಂದ ಕೊಡೋಕ್ಕಾಗುತ್ತೆ. ಸೊ ಇವಾಗ ಅಧ್ಯಕ್ಷ ಹತ್ರ ಮಾತಾಡಿದೆ KSRTC ಡಿಪಾರ್ಟ್ಮೆಂಟ್, ಏನು ಹೇಳಿದ್ರು ಅವರು? ಅವ್ರು ಏನು ಹೇಳಿದ್ರಿಲ್ಲ, ಇದು ಮೊದಲೇ ಪ್ಲಾನ್ ಮಾಡಬೇಕಾಯ್ತು, ನಮ್ಮ ಗಮನಕ್ಕೂ ಬಂದಿಲ್ಲ, ನೀವೇನು ಮಾಡ್ತಿದ್ರಿ ಅಂತ ಪಾಪ ಅವ್ರು ನಮ್ಮನ್ನೇ ಕೇಳಿದ್ರು. ಬಟ್ ಇಲ್ಲಿ ಸುಮಾರು ಜನ ಇದ್ದರು, ನಾವೆಲ್ಲ ಬೆಂಗಳೂರಿನಲ್ಲೇ ಇರೋದೀಗ. ಹಂಗಾಗಿ ಯಾರೋ ಫೋನ್ ಮಾಡೋಕ್ಕೆ ಬಂದ್ವಿ, ಈ ಭಾಗದಲ್ಲಿ ಸ್ವಲ್ಪ ಏನಾರು ವಿಸ್ತರಣೆ ಮಾಡಿ ಕನಿಷ್ಠ ಒಂದು 50 ಆಟೋ ನಿಂತ್ಕೊಳ್ಳೋಕ್ಕೆ ಪ್ಲಾನ್ ಮಾಡೋಣ ಅಂತ ಹೇಳೋಗಿದ್ದಾರೆ. ಸೋಮವಾರ ತಕ್ಕ ಟೈಮ್ ಕೊಡ್ರಿ ಅಂತ ಹೇಳಿದ್ರು. ನೀವು ಇದು ಗಮನಕ್ಕೇನು ತಂದಿಲ್ವಾ ಇಲ್ಲಿ ನಮಗೆ ಸ್ಟ್ಯಾಂಡ್? ನಾವು ಸ್ಟಾರ್ಟಿಂಗಲ್ಲೇ ಕೇಳಿದ್ವಿ ಹೊಡಿಬೇಕಾರೆ, ನಮಗೆ ಬೊಗಳ ಬಿಟ್ಟು ಇದೇನು ಗೊತ್ತಾ, ಹೈಟೆಕ್ ಆಟೋ ನಿಲ್ದಾಣ ಮಾಡ್ಕೊಡ್ತೀವಿ ರೀ, ಇಡೀ ರಾಜ್ಯದಲ್ಲೇ ಇಂಥ ಒಂದು ಬಸ್ ನಿಲ್ದಾಣ ಎಲ್ಲೂ ಇಲ್ಲ, ಇಂಥ ಬಸ್ ನಿಲ್ದಾಣದ ಮೇಲೆ ಮುಂದೆ ಒಂದು ಹೈಟೆಕ್ ಆಟೋ ನಿಲ್ದಾಣ ಮಾಡ್ಕೊಡ್ತೀವಿ ಅಂತ ಅವತ್ತಿದ್ದೆ ಎಲ್ಲ ಬೊಗಳ ಬಿಟ್ಟು ನಮಗೆ ಆ ಮಿನಿಸ್ಟ್ರುಗಳೆಲ್ಲ. ಆಮೇಲೆ ಬಂದು ಮಿನಿಸ್ಟ್ರುಗಳೆಲ್ಲ ಹೊರಗಡೆಯವರೇ, ಈಗಿರೋರು ನಮ್ಮವ್ರು ಇದ್ದಾರೆ ಆಯ್ತಾ, ಬಂದವರೆಲ್ಲ ಬೇರೆಯವರೇ. ಇಲ್ಲಿ ಮಿನಿಸ್ಟ್ರುಗಳಿದ್ರು ಸರಿಯಾಗಿ ಹೇಳಿದ್ರು, ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಆಗುತ್ತೆ ಬಿಡ್ರಪ್ಪ ಅಂತ ಹೇಳಿದ್ರು. ನಮ್ಮ ಆಟೋ ಹುಡುಗರನ್ನ ಕೇಳೋ ಜನ ಮಾಡ್ತಾರೆ, ಉದ್ದಕ್ಕೆ ಜಾಗ ಐತೆ ಅಂತ ಹೇಳಿದ್ರು. ಇವರು ಉದ್ದಕ್ಕೆ ಹಿಂಗೆ 3 ನಾಮ ಇರ್ತಾರೆ ಅಂತ ಗೊತ್ತಿರಲಿಲ್ಲ. ಇವಾಗ ಎಷ್ಟು ದಿವಸ ಕಾಲಾವಕಾಶ ಹೇಳಿದ್ದಾರೆ ಸರ್? ಸೋಮವಾರ ತನಕ ನೋಡ್ತೀವಿ ಸರ್. ಸೋಮವಾರದಕ್ಕೆ ನಮ್ಮ ಪರ್ಯಾಯ ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಆಟೋಗಳನ್ನ ಬಸ್ ಸ್ಟ್ಯಾಂಡ್ ಒಳಗಡೆ ನುಗ್ಗಿಸ್ತೀವಿ, ಬಸ್ ಸ್ಟ್ಯಾಂಡ್ ಒಳಗಡೆ ನುಗ್ಗಿಸ್ತೀವಿ. ಏನ್ರಿ ಎಲ್ಲ ಮಾಹಿತಿ ಕೊಡ್ತೀವಿ ಪಾಪ. ಇವಾಗ ನಾಳೆ ಈಗ ನಮ್ಮ ಆಟೋದವ್ರಿಗೆ ಏನೂ ಗೊತ್ತಿಲ್ಲ ಪಾಪ, ಅವೆಲ್ಲ ಅಲ್ಲಿದ್ದಾವೆ. ಅಲ್ಲಿ ಪಾಪ ಅವ್ರ ಬಾಡಿಗೆ, ಅಯ್ಯೋ ನಾನು ಎಲ್ಲೂ ಒಂಚೂರು ಪಾಸ್ ಆದ್ರೆ ಬೇರೆಯವ್ರ ಬಾಡಿಗೆ ಹೋಗ್ತಾರೋ ಅಂತ ಅಷ್ಟು ಕಷ್ಟ ಇದೆ ಆಟೋದವ್ರು. ಒಂದು ಬಾಡಿಗೆ ಸರ್ 1 ಅವರ್ ನಿಂತಿರ್ತಾರೆ ಸರ್. ಇಲ್ಲ ಅಂದ್ರೆ ಇಲ್ಲಿ ಬಂದು ಬೀದಿ ಮೇಲೆ ಪಾಪ ಒಬ್ಬೊಬ್ಬರನ್ನ ಹಾಕೊಂಡು 10 ರೂಪಾಯಿ 20 ರೂಪಾಯಿ ಇಸ್ಕೊಂಡು ಹೋಗ್ತಾರೆ ಸರ್. ತುಮಕೂರಿನ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿ ಯಾವುದೂ ಇಲ್ಲ. ನೀವು ತುಮಕೂರು ಬಿಟ್ಟು ಇಡೀ ತುಮಕೂರು ಜಿಲ್ಲೆ ಬಿಟ್ಟು ಬೇರೆ ಯಾವುದೇ ಜಿಲ್ಲೆಗೆ ಹೋಗಿ ಸರ್, ಹೈಟೆಕ್ ಆಟೋ ನಿಲ್ದಾಣಗಳು ಸರ್. ಆಟೋದವ್ರಿಗೆ ನಿಂತ್ಕೊಳಕ್ಕೆ ನೆರಳು, ಕುತ್ಕೊಳಕ್ಕೆ ಜಾಗ, ಕುಡಿಯಕ್ಕೆ ನೀರು. ಅವಾಗಲೇ ಒಂದು ವಿಷಯ ಕೇಳ್ಪಟ್ಟೆ, ಯಾರು 30 ರೂಪಾಯಿ ಫೈನ್ ಹಾಕಿದ್ದಾರೆ ಅಂತ ಹೇಳಿ. ಸರ್ ಹುಡುಗ ಹನುಮಂತ ಅಂತ ಸರ್. ಇಲ್ಲ ನೋಡಿ ಸರ್, ಇವನು ಪಾಪ ಇವನು ಹಾಕೊಂಡಿರೋ ಶರ್ಟನ್ನು ಯಾರೋ ಬೇರೆ ಕೊಟ್ಟಿರೋ ಸರ್. ಇವನಿಗೆ ಶರ್ಟ್ ತಾಣ ಶಕ್ತಿನೇ ಇಲ್ಲ. 30,000 ರೂಪಾಯಿ ಫೈನ್ ತಂದನಪ್ಪ ಜೆರಾಕ್ಸ್. 30,000 ರೂಪಾಯಿ ಫೈನ್ ಹಾಕಿದ್ದಾರೆ ಸರ್. CC ಕ್ಯಾಮ್ರಾ ಹಾಕೋದಲ್ಲಿ ಇವನ್ನೆಲ್ಲಾರು ಒಂದು ಸೀಟಿಗೆ ನಿಲ್ಸಿರ್ ಸಾಕು, 500 ರೂಪಾಯಿ ಫೈನ್ ಸರ್. ಅಲ್ಲಿ ಬಡಿಗೆ ಬಾಡಿಗೆ 30 ರೂಪಾಯಿ ಫೈನ್, 500 ರೂಪಾಯಿ ಫೈನ್, 500 ರೂಪಾಯಿ. ಸರಿ ಸರ್.